ಹೆಲೋ ನಮಸ್ಕಾರ. ಕರ್ನಾಟಕ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇವತ್ತಿನ ಈ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಕಳೆದ ವರ್ಷದ ಕ್ವಶನ್ ಮತ್ತು ಉತ್ತರಗಳನ್ನ ನೋಡ್ತಾ ಹೋಗೋಣ. ಇದು ಮುಂದೆ ಬರುವಂತಹ ಕರ್ನಾಟಕ ಪೊಲೀಸ್ ನೇಮಕಾತಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಅಭ್ಯರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಸಂವಿಧಾನದಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಅಂತ. ಸೊ ಇವತ್ತು ನಾನು ತೆಗೆದುಕೊಂಡಿರುವಂತಹ ಹಲವಾರು ಪ್ರಶ್ನೆಗಳಲ್ಲಿ ಎಲ್ಲಾ ಪ್ರಶ್ನೆಗಳು 2024ರಿಂದ ಹಿಂದೆ ನಡೆದಿರುವಂತಹ ಕರ್ನಾಟಕದ ಎಲ್ಲಾ ಪೊಲೀಸ್ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೂ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಸೊ ಮೊದಲನೇ ಪ್ರಶ್ನೆ, ಭಾರತೀಯ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಯಾರು ಬೋಧನೆ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಲೋಕಸಭೆಯ ಸಭಾಧ್ಯಕ್ಷರು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಆಯ್ಕೆ 1 ಸರಿಯಾದಂತ ಉತ್ತರ ಆಗುತ್ತೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಪ್ರಸ್ತುತ ನಮ್ಮ ಭಾರತದ ರಾಷ್ಟ್ರಪತಿಗಳು ಮುರ್ಮು ಅವರು ಇರ್ತಾರೆ. ಇವರು ದೇಶದ ಮೊಟ್ಟ ಮೊದಲ ಪ್ರಜೆಯಾಗಿರ್ತಾರೆ. ಸಂವಿಧಾನದ 120/1ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ. 52ನೇ ವಿಧಿಯು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿರುತ್ತದೆ. 56ನೇ ವಿಧಿ ರಾಷ್ಟ್ರಪತಿಯವರ ಅಧಿಕಾರದ ಅವಧಿಯ ಬಗ್ಗೆ ವಿವರಣೆಯನ್ನ ಕೊಡುತ್ತೆ. ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ನೇತೃತ್ವದಲ್ಲಿರುವ ಸಚಿವ ಸಂಪುಟದಿಂದ ನೆರವು ಮತ್ತು ಸಲಹೆಯನ್ನ ಪಡೆದುಕೊಳ್ಳುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಇದು ಭಾರತದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿರುತ್ತೆ. ಇದನ್ನ ಹೊರತುಪಡಿಸಿದ್ರೆ ನೀವು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಕೇವಲ 65 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ಈ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಇದರಲ್ಲಿ ನಿಮ್ಗೆ ಇಲ್ಲಿ ನೀಡಿರುವಂತ ಎಲ್ಲಾ ಮಾಹಿತಿಗಳು ಸಿಗ್ತವೆ. ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿರೋ ಕಾಣುವಂತ ವಾಟ್ಸ್ಆಪ್ ನಂಬರ್ಗೆ ಇಲ್ಲಿ ಕೊಟ್ಟಿರುವಂತ ಪೇಮೆಂಟ್ ಡೀಟೇಲ್ಸ್ಗೆ ಪೇಮೆಂಟ್ ಅನ್ನ ಮಾಡಿ ಇಲ್ಲಿ ನಿಮ್ಮ ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಿದ್ರೆ ಈ ಗ್ರೂಪ್ಗೆ ನಾವು ಆಡ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ನೋಟ್ಸ್ ಗಳ ಅವೈಲೇಬಿಲಿಟಿ ಇರುತ್ತೆ. ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನ 2 ಸದನಗಳ ಅಧಿವೇಶನ ಇಲ್ಲದೆ ಹೊರಡಿಸಬಹುದಂತ ಅವಕಾಶ ಇರುತ್ತೆ. ಭಾರತದ ರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕಾಗಿರುತ್ತೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಅನುಪಸ್ಥಿತಿಯಲ್ಲಿ ಅಲ್ಲಿನ ಹಿರಿಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸಬಹುದಾಗಿರುತ್ತೆ. ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರಾಗಿರ್ತಾರೆ? ಪ್ರಧಾನಮಂತ್ರಿಗಳಾಗಿರ್ತಾರೆ. ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿದ್ದು ಅವರನ್ನು ಕೂಡ ಭಾರತದ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಲೋಕಸಭೆಯ ಸಭಾಧ್ಯಕ್ಷರನ್ನ ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ರಾಷ್ಟ್ರಪತಿಗಳನ್ನ ಹೊರತುಪಡಿಸಿದ್ರೆ 2ನೇ ಪ್ರಜೆ ಅಂತ ನಾವು ಉಪರಾಷ್ಟ್ರಪತಿಗಳನ್ನ ಪರಿಗಣಿಸ್ತೀವಿ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ ಮತ್ತು ಈ ದೇಶದ 2ನೇ ಅತ್ಯುನ್ನತ ಹುದ್ದೆಯನ್ನ ಹೊಂದಿರ್ತಾರೆ. 2 ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಗಳಾಗಿರ್ತವೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳವರು ಅಂತ ಕಾಮೆಂಟ್ ಮಾಡಿ. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಆಯ್ಕೆಗಳನ್ನು ನೋಡಿಕೊಂಡು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ 4 ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಸೊ ನಮ್ಮ ಸಂವಿಧಾನದ ರಚನಾ ಸಭೆಯ ಅಫಿಷಿಯಲ್ ಆದಂತ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಸಂವಿಧಾನದ ರಚನಾ ಸಭೆಯ ಮೊದಲನೇ ಸಭೆ ಡಿಸೆಂಬರ್ 9, 1946ರಂದು ನಡೆದಿತ್ತು. ಅದಕ್ಕೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನ ಆಯ್ಕೆ ಮಾಡಲಾಗಿತ್ತು. ತದನಂತರ 2 ದಿನಗಳ ನಂತರ ಡಿಸೆಂಬರ್ 11, 1946ರಂದು 2ನೇ ಸಭೆ ನಡೆಯಿತು. ಅದರಲ್ಲಿ ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಯಿತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ನಿಮ್ಗಿದು ಗೊತ್ತಿರಲಿ. ಇನ್ನು ಸಂವಿಧಾನದ ಪ್ರಸ್ತಾವನೆ KM ಮುಕ್ಷ್ವಿ ಅವರು ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿದ್ದು ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಜಾತಕ ಅಂತ ಕರೆದಿದ್ದಾರೆ. ಕೆಳಕಂಡ ಯಾರು ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಜಾತಕ ಎಂದು ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ KM ಮುಕ್ಷ್ವಿ ಅಂತ ಸರಿಯಾದಂತ ಉತ್ತರ ಆಗುತ್ತೆ. ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್,
ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣವನ್ನ ಕುರಿತು ಮಾಹಿತಿಯನ್ನ ನೀಡುತ್ತದೆ? ಆಪ್ಷನ್ 4 ಅನುಚ್ಛೇದ 87. ಸಂವಿಧಾನದ ಅನುಚ್ಛೇದ 87 ರಾಷ್ಟ್ರಪತಿಗಳ ವಿಶೇಷ ಭಾಷಣದ ಕುರಿತು ಮಾಹಿತಿಯನ್ನು ತಿಳಿಸುತ್ತದೆ. ಈ ವಿಧಿ ಅನ್ವಯ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಮತ್ತು ಪ್ರತಿ ವರ್ಷ ಮೊದಲ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಇವುಗಳನ್ನು ಹೊರತುಪಡಿಸಿ ನಮ್ಮ ಸಂವಿಧಾನದ 80ನೇ ವಿಧಿಯ ಅನ್ವಯ ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ 12 ಮಂದಿಯನ್ನ ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಸಂವಿಧಾನದ 85ನೇ ವಿಧಿ ಅನ್ವಯ ಸಂಸತ್ತಿನ ಅಧಿವೇಶನ ನಡೆಸುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. 86ನೇ ವಿಧಿ ಅನ್ವಯ ಸಂಸತ್ತಿನ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. 61ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ ಮಹಾಭಿಯೋಗದ ಕಾರ್ಯವಿಧಾನದ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೋಬಹುದು. ಅಂದ್ರೆ ನಮಗೆ ಈ ರಾಷ್ಟ್ರಪತಿಗಳು ಬೇಡ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳನ್ನ ತೆಗೆದುಹಾಕುವ ವಿಧಾನವನ್ನ ಮಹಾಭಿಯೋಗ ಅಂತ ಕರೀತಾರೆ. ಈ ಮಹಾಭಿಯೋಗ ಕಾರ್ಯವನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಂವಿಧಾನದ 61ನೇ ವಿಧಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಯಾರು ನೇಮಕ ಮಾಡ್ತಾರೆ? ಸೊ ಆಪ್ಷನ್ 4 ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಸಂವಿಧಾನದ 5ನೇ ಭಾಗದ 124ನೇ ವಿಧಿಯಿಂದ 147ನೇ ವಿಧಿಗಳು ಸುಪ್ರೀಂ ಕೋರ್ಟ್ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತವೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರಿಗೆ ವೇತನವನ್ನ ಕೇಂದ್ರದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಕೊಲಿಜಿಯಂ ಪದ್ಧತಿಯ ಮೂಲಕ ಇವರನ್ನ ಆಯ್ಕೆ ಮಾಡಲಾಗುತ್ತೆ. ಕೊಲಿಜಿಯಂ ವಿಧಾನದಲ್ಲಿ ಆಯ್ಕೆಯಾದಂತಹ ವ್ಯಕ್ತಿಯ ಹೆಸರನ್ನ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡ್ತಾರೆ. ಇತರ ನ್ಯಾಯಾಧೀಶರು ಸಹ ಪ್ರಮಾಣ ವಚನವನ್ನ ರಾಷ್ಟ್ರಪತಿಯಿಂದ ಪಡೆದು ತಮ್ಮ ರಾಜೀನಾಮೆಯನ್ನ ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸಬಹುದಾಗಿರುತ್ತೆ. ಕೆಳಕಂಡವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಚುನಾವಣಾ ಆಯೋಗ, ರಾಷ್ಟ್ರೀಯ ಸಲಹಾ ಆಯೋಗ, ಯೋಜನಾ ಆಯೋಗ, ಅಂತಾರಾಜ್ಯ ಮಂಡಳಿ. ರಾಷ್ಟ್ರೀಯ ಸಲಹಾ ಆಯೋಗ. ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಪರಿಶಿಷ್ಟ ಜಾತಿಗಳ ಆಯೋಗ ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ, ಸಾಂವಿಧಾನಾತ್ಮಕ ಸಂಸ್ಥೆಗಳು. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಯೋಜನಾ ಆಯೋಗ ಅಂದ್ರೆ ಪ್ರೆಸೆಂಟ್ ಇದನ್ನ ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಮಾಡಿದ್ದಾರೆ ಪ್ರಸ್ತುತವಾಗಿ. ರಾಷ್ಟ್ರೀಯ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಇವೆಲ್ಲ ಕೂಡ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸಂವಿಧಾನೇತರ ಸಂಸ್ಥೆಗಳಾಗಿರ್ತವೆ. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳನ್ನ ಪ್ರಸಾರ ಮಾಡುವ ಅವಕಾಶವನ್ನ ನೀಡುತ್ತದೆ? ಆಯ್ಕೆ 1 ಅನುಚ್ಛೇದ 19. ಭಾರತದ ಸಂವಿಧಾನದ ಅನುಚ್ಛೇದ 19ರ ಅನುಸಾರ ಮಾಧ್ಯಮಗಳು ವಾರ್ತೆಗಳನ್ನ ಪ್ರಸಾರ ಮಾಡುವ ಅವಕಾಶವನ್ನ ಪಡೆದುಕೊಂಡಿವೆ. ಇದು ಸಂವಿಧಾನದ ಭಾಗ 3ರಲ್ಲಿ 19ರಿಂದ 22ರ ತನಕ ಬರುವಂತಹ ವಿಧಿಗಳನ್ನ ನಾವು ಸ್ವಾತಂತ್ರ್ಯದ ಹಕ್ಕುಗಳು ಅಂತ ಹೇಳ್ತೀವಿ. ಅದರ ಅಡಿಯಲ್ಲಿ ಇದು ಬರುತ್ತೆ. ಅದರಲ್ಲಿ 19ನೇ ವಿಧಿ ಪ್ರತಿಯೊಬ್ಬ ನಾಗರಿಕನಿಗೂ 6 ವಿಧದ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಅದರಲ್ಲಿ ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಸಂಚಾರ ಮಾಡುವ ಸ್ವಾತಂತ್ರ್ಯ, ಸ್ವತಂತ್ರ ವೃತ್ತಿ ಮಾಡುವಂತಹ ಸ್ವಾತಂತ್ರ್ಯ ಇವೆಲ್ಲ ಅದರಲ್ಲಿ ಕಂಡುಬರ್ತವೆ. ಮತ್ತು ಸ್ವತಂತ್ರವಾಗಿ ಎಲ್ಲಾದ್ರೂ ದೇಶದಲ್ಲಿ ವಾಸ ಮಾಡುವಂತಹ ಸ್ವಾತಂತ್ರ್ಯ ಇವೆಲ್ಲ ಸೇರಿ 6 ಪ್ರಮುಖ ಸ್ವಾತಂತ್ರ್ಯಗಳನ್ನ ಸಂವಿಧಾನದ 19ನೇ ವಿಧಿ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನೀಡುತ್ತೆ. ಇನ್ನು ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಕಾಮನ್ ವಿಧಿಗಳು ಯಾವುದು? ಅನುಚ್ಛೇದ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 15ನೇದು ಎಲ್ಲೂ ಕೂಡ ಯಾವುದೇ ಲಿಂಗ, ಜಾತಿ ಇವುಗಳ ಅನುಸಾರವಾಗಿ ತಾರತಮ್ಯವನ್ನ ಮಾಡಬಾರ್ದು, ಎಲ್ಲರೂ ಸಮಾನರು ಅಂತ ನೋಡ್ಬೇಕು ಅಂತ ಹೇಳುತ್ತೆ. ಇದು 1ರಲ್ಲಿ ಯಾವುದೇ ವಿಭಾಗವು ಧರ್ಮ, ಜನಾಂಗ, ಜಾತಿ, ಲಿಂಗ, ಧರ್ಮಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಇದರಲ್ಲೇ 2 ಸೆಕ್ಷನ್ ಇದೆ, 15. ಒಂದು ಕ್ಲಾಸ್ 1, ಕ್ಲಾಸ್ 2. ನೀವು ಅನುಚ್ಛೇದ 15ನ್ನ ನೀವು ಈ ತರ ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವುದೇ ಧರ್ಮದ, ಜನಾಂಗದ ವ್ಯಕ್ತಿಯನ್ನ ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡೋಂಗಿರೋದಿಲ್ಲ. ನೆಕ್ಸ್ಟ್ ಸಂವಿಧಾನದ 16ನೇ ಅನುಚ್ಛೇದ
ಸಾರ್ವಜನಿಕ ಹುದ್ದೆಗಳನ್ನ ಪಡೆಯೋದಕ್ಕೆ ಎಲ್ಲರೂ ಸಮಾನರು ಅಂತ ಮಾಹಿತಿಯನ್ನ ಕೊಡುತ್ತೆ. ಇನ್ನು ಸಂವಿಧಾನದ 17ನೇ ಅನುಚ್ಛೇದ ಮತ್ತು 18ನೇ ಅನುಚ್ಛೇದಗಳ ಬಗ್ಗೆ ನೀವು ಮಾಹಿತಿಗಳನ್ನ ಪಡ್ಕೋಬಹುದಾಗಿರುತ್ತೆ. ಭಾರತದ ಚುನಾವಣಾ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಚುನಾವಣೆಯನ್ನ ನಡೆಸುವುದಿಲ್ಲ? ಲೋಕಸಭೆ, ರಾಜ್ಯಸಭೆ, ಸ್ಥಳೀಯ ಚುನಾವಣೆ, ರಾಷ್ಟ್ರಪತಿ ಚುನಾವಣೆ. ಸೊ ಸ್ಥಳೀಯ ಚುನಾವಣೆಗಳಿಗೆ ಭಾರತದ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಅನ್ನ ನಡೆಸೋದಿಲ್ಲ. ರಾಜ್ಯ ಚುನಾವಣಾ ಆಯೋಗವು ರಾಜ್ಯದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಾದ ಮುನ್ಸಿಪಲ್ ಕಾರ್ಪೊರೇಷನ್, ಮಹಾನಗರ ಪಾಲಿಕೆ, ತಾಲೂಕು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆಗಳನ್ನ ನಡೆಸುತ್ತೆ. ಕೇಂದ್ರ ಚುನಾವಣಾ ಆಯೋಗವನ್ನ ಜನವರಿ 25ನೇ ತಾರೀಕು 1950ರಂದು ಮೊಟ್ಟ ಮೊದಲನೇ ಬಾರಿಗೆ ರಚನೆ ಮಾಡಲಾಯಿತು. ಯಾಕಪ್ಪ ಆ ದಿನನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಜನವರಿ 25ನೇ ದಿನಾಂಕವನ್ನ ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಆ ದಿನದಂದೇ ಅದನ್ನ ಸ್ಥಾಪನೆ ಮಾಡಲಾಯಿತು. ಇನ್ನು ಎಲೆಕ್ಷನ್ಸ್ ಅಂತ ಬಂದ್ರೆ ಲೋಕಸಭೆ ಮತ್ತು ಪ್ರಮುಖವಾಗಿ ಭಾರತಾದ್ಯಂತ ನಡೆಯುವಂತಹ ಎಲೆಕ್ಷನ್ ಅಂದ್ರೆ MP ಎಲೆಕ್ಷನ್. ಸೊ ಅದನ್ನ ಲೋಕಸಭೆಯ ಚುನಾವಣೆಗಳು ಅಂತ ನಾವು ಕರಿತೀವಿ. ಲೋಕಸಭೆಗೆ ಉತ್ತರ ಪ್ರದೇಶ ರಾಜ್ಯದಿಂದ ಗರಿಷ್ಠ ಸದಸ್ಯರು ಆಯ್ಕೆ ಆಗ್ತಾರೆ. ಒಟ್ಟು 80 MP ಸೀಟ್ಗಳನ್ನ ನಾವು ಉತ್ತರ ಪ್ರದೇಶ ರಾಜ್ಯದಿಂದ ನೋಡ್ಬೋದು. ಕರ್ನಾಟಕದಿಂದ 28 MP ಸೀಟ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಭಾರತದಲ್ಲಿ ಲೋಕಸಭೆಗೆ, ರಾಜ್ಯಸಭೆಗೆ, ರಾಷ್ಟ್ರಪತಿಗಳ ಚುನಾವಣೆ ಇವುಗಳನ್ನ ನಡೆಸುವಂತಹ ಅಧಿಕಾರವನ್ನ ಹೊಂದಿರುತ್ತೆ. ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಣೆ ಮಾಡುತ್ತೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ರಾಜಕೀಯ ಪಕ್ಷಗಳು. ಆಯ್ಕೆ 4 ನ್ಯಾಯಾಂಗ ನಮ್ಮ ದೇಶದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಲಾಗುತ್ತೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದ್ರೆ ಸುಪ್ರೀಂ ಕೋರ್ಟ್ನ 139ನೇ ವಿಧಿ ಅನ್ವಯ ಮತ್ತು ಹೈಕೋರ್ಟ್ನ 226ನೇ ವಿಧಿಯ ಅನ್ವಯ ನಾವು ಆ ಹಕ್ಕುಗಳ ರಕ್ಷಣೆಯನ್ನ ಕೋರಿ ಕೋರ್ಟ್ನ ಮೊರೆ ಹೋಗ್ಬೋದಾಗಿರುತ್ತೆ. ಭಾರತೀಯ ಸಂವಿಧಾನದ ಭಾಗ 3ರಲ್ಲಿ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತವೆ. ಮೂಲಭೂತ ಹಕ್ಕುಗಳು ಯಾವುದು, ಯಾವ ಆರ್ಟಿಕಲ್ ಅಲ್ಲಿ ಯಾವ ಹಕ್ಕುಗಳನ್ನ ನಾವು ಪಡ್ಕೋಬಹುದು ಅನ್ನೋ ಮಾಹಿತಿಯನ್ನ ನೀಡುತ್ತೆ. ನಮಗೆ ಯಾವುದೇ ಸಂದರ್ಭದಲ್ಲೂ ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಥವಾ ಅದಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ರಿಟ್ಗಳನ್ನ ಹಾಕುವ ಮೂಲಕ ಪ್ರಶ್ನೆಯನ್ನ ಮಾಡಬಹುದು. ಇದಕ್ಕೆ ನಮ್ಮ ಸಂವಿಧಾನದ 32ನೇ ವಿಧಿ ಅವಕಾಶವನ್ನ ಮಾಡಿಕೊಡುತ್ತದೆ. ಈ ಕಾರಣದಿಂದಲೇ ನಮ್ಮ ಸುಪ್ರೀಂ ಕೋರ್ಟ್ನ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಇರೋದ್ರಿಂದಾನೇ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಅನ್ನ ಕರೆಯಲಾಗುತ್ತೆ. ಸೊ ನಮ್ಮ ಸಂವಿಧಾನದ 32ನೇ ವಿಧಿ ಇಷ್ಟೆಲ್ಲ ಅವಕಾಶಗಳನ್ನ ಮಾಡಿಕೊಡುವ ಉದ್ದೇಶದಿಂದಾನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತಿದ್ದೇವೆ ಎನ್ನುವ ಅರ್ಥವನ್ನ ಕೊಡುತ್ತದೆ? ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಕೋವಾರೆಂಟು, ಸರ್ಶಿಯೋರರಿ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಪರಮಾದೇಶ.